ನಾವು ನಮ್ಮ ಬಗ್ಗೆ ಮಾಡಬೇಕಾದ ಮೊದಲನೇ ಆಲೋಚನೆ ಅಂದರೆ, ನಾನು ಭಗವಂತನ ಒಂದು ಅಮೂಲ್ಯವಾದ ಸೃಷ್ಟಿ. ಅವನು ನನ್ನನ್ನು ಯಾವುದೋ ಒಂದು ಪರ್ಪಸ್ಗೆ ನೇಮಕ ಮಾಡಿ ಕಳಿಸಿ, ಸೆಲೆಕ್ಟ್ ಮಾಡಿ ನನ್ನನ್ನು ಕಳಿಸಿದ್ದಾನೆ. ಯಾರು ಹಾಗೆ ಆಕ್ಸಿಡೆಂಟ್ ಎಲ್ಲ ಹುಟ್ಟಿಲ್ಲ, ಯಾವುದೋ ಒಂದು ಪರ್ಪಸ್ ಇದೆ ನಮಗೆಲ್ಲ. ನಾನು ಈ ಚಾಯ್ಸ್ ಒಪ್ಕೊಂಡು ಎಲ್ಲರಿಗೂ ಬೆನಿಫಿಟ್ ಆಗೋ ಹಾಗೆ ನಾನು ಈ ಜನ್ಮನ ಕಳಿತೀನಿ ಅಂತ ನೀವೇನೇ ಒಂದು ಸಂಕಲ್ಪ ತಗೊಂಡ್ರೆ ಇದ್ದಕ್ಕಿದ್ದಂಗೆ ಬೇಕಾದಷ್ಟು ಬದಲಾವಣೆಗಳು ನಿಮ್ಮಲ್ಲಾಗುತ್ತೆ. ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋಬೇಡಿ. ನಿಮ್ಮದು ಪರಮಾತ್ಮನ ಒಂದು ಸಂಬಂಧದಲ್ಲಿ ಮಾತಾಡಿ. ನಾನು ಅವನ ಮಗು, ನಾನು ಈ ಸಂಕಲ್ಪ ತೆಗೆದುಕೊಳ್ತಾ ಇದ್ದೀನಿ. ಇದಕ್ಕೆ ಕೆಲವು ಸ್ಮಾಲ್ ಡಿಸಿಪ್ಲಿನ್ಸ್ ನಮ್ಮಲ್ಲಿ ಮಾಡಿಕೊಂಡ್ರೆ ಸಾಕು. ಏನೂ ಹೆಚ್ಚು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಆ ತಂದೆ, ಏನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನಂಬರ್ 1, ನಾವು ಗಿಲ್ಟ್ ಬೇರೆಯವ್ರಿಗೆ ಸೃಷ್ಟಿ ಮಾಡಬಾರ್ದು. ಬೇರೆಯವರು ನಮಗೆ ಗಿಲ್ಟ್ ಮಾಡಿದ್ರೆ ಗಿಲ್ಟ್ಗೆ ಒಳಪಡಬಾರ್ದು. ಆ ಗಿಲ್ಟ್ ಅನ್ನೋದಿದೆಯಲ್ಲ, ಅದು ಪರಮಾತ್ಮನ ಒಂದು ಸಂಬಂಧವನ್ನು ಕಡಿದು ಬಿಡುತ್ತೆ. ಯೂಶಲಿ ಚಿಕ್ಕ ಚಿಕ್ಕ ವಿಚಾರಕ್ಕೆ ನಾವು ಗಿಲ್ಟ್ ಕ್ರಿಯೇಟ್ ಮಾಡ್ತೀವಿ. ಮ್ಯಾನ್ಪುಲೇಟ್ ಮಾಡೋಕ್ಕೆ, ಅಟೆನ್ಷನ್ ಗ್ರಾಸ್ಪ್ ಮಾಡೋಕ್ಕೆ ಗಿಲ್ಟ್ ಕ್ರಿಯೇಟ್ ಮಾಡ್ತೀವಿ. ನಂಗೆ ಇವ್ರು ಟೈಮ್ ಕೊಡಲ್ಲ, ಉದಾಹರಣೆ, ನಮ್ಗೆ ಟೈಮ್ ಕೊಡಲ್ಲ ಇವರು. ಗಂಡ ಹೆಂಡತಿ ಮೇಲೆ ಹೇಳೋದು, ಹೆಂಡತಿ ಗಂಡ ನಂಗೆ ಟೈಮೇ ಕೊಡಲ್ಲ. ಮಕ್ಕಳು ತಂದೆ ತಾಯಿಗೆ ನಂಗೆ ಟೈಮೇ ಕೊಡಲ್ಲ, ನೀವು ಟೈಮೇ ಕೊಟ್ಟಿಲ್ಲ ಜೀವನದಲ್ಲಿ, ನನ್ನ ಜೊತೆ ಇಲ್ಲವೇ ಇಲ್ಲ, ನೀವು ಗಿಲ್ಟ್ ಸೃಷ್ಟಿ ಮಾಡೋದು. ಅಥವಾ ತಂದೆ ತಾಯಿ ಮಕ್ಕಳಿಗೆ ನೀವು ಗಿಲ್ಟ್, ನಂಗೆ ಟೈಮೇ ಕೊಟ್ಟಿಲ್ಲ, ಯಾವಾಗಲೂ ಹೆಂಡತಿ ಜೊತೆನೇ ಇರ್ತೀಯ, ನಂಗೆ ಟೈಮ್ ಕೊಡಲ್ಲ ಅಂತ ತಂದೆ ತಾಯಿ ಎಕ್ಸ್ಪೆಕ್ಟ್ ಮಾಡೋದು. ಇದೆಲ್ಲ ಮಾಮೂಲು ಜೀವನದಲ್ಲಿ ಅಟ್ಯಾಚ್ಮೆಂಟ್ ಇರೋ ಕಡೆ ನಡೀತಾ ಇರುತ್ತೆ. ಇದನ್ನು ಫಸ್ಟು ಸ್ಟಾಪ್ ಮಾಡಬೇಕು. ಆ ಗಿಲ್ಟ್ ಕ್ರಿಯೇಟ್ ಮಾಡೋದ್ರಿಂದ ನಮಗೆ ನಮ್ಮ ಬೆನಿಫಿಟ್ ನಾವು ಏನು ಕೊಡಬೇಕು ಅದು ಕೊಡೋಕ್ಕಾಗಲ್ಲ. ನಾವು ಎಷ್ಟು ಹೊತ್ತು ಟೈಮ್ ಕೊಟ್ಟಿಲ್ಲ ಅಂದರೆ ಹೊತ್ತು ತಾನೆ, ಎಷ್ಟು ಸಮಯ ಎಷ್ಟು ಹೊತ್ತು ಅವ್ರ ಹತ್ರ ಕಳೆದಿದ್ದೀವಿ ಅನ್ನೋದಲ್ಲ. ದಟ್ ಈಸ್ ನಾಟ್ ದಿ ಸಾಲಿಡ್ ಟೈಮ್. ಹೌ ಮಚ್ ಟೈಮ್ ಯು ಸ್ಪೆಂಡ್ ಈಸ್ ನಾಟ್ ಇಂಪಾರ್ಟೆಂಟ್. ನೀನು ಸ್ವಲ್ಪ ಹೊತ್ತಾದರೂ ಎಷ್ಟು ಹೊತ್ತು ಇರ್ತೀಯ ಅವ್ರ ಜೊತೆಗೆ, ಯಾವಾಗ ಇರ್ತೀಯ ಅವ್ರ ಜೊತೆಗೆ, ನಿನ್ನ ಮನಸ್ಸು ಹೇಗಿತ್ತು, ಮನಸ್ಥಿತಿ ಹೇಗಿತ್ತು, 5 ನಿಮಿಷ ಇರ್ಬೋದು, ಅರ್ಧ ದಿವಸ ಇರ್ಬೋದು, ಹೇಗಿತ್ತು ನಿನ್ನ ಮನಸ್ಸು, ಅದು ಸಾಲಿಡ್ ಟೈಮ್. ಸಾಲಿಡ್ ಟೈಮ್ ಈಸ್ ಹೌ ಮಚ್ ಟೈಮ್ ಅಲ್ಲ. ನೀವು ಇಡೀ ದಿವಸ ಮನೇಲಿ ಕೂತ್ಕೊಂಡು ಡಿಸ್ಚಾರ್ಜ್ ಬ್ಯಾಟ್ರಿ ಥರ ಸುತ್ತಮುತ್ತ ಓಡಾಡ್ಕೊಂಡಿದ್ರೆ ಯಾರಿಗೆ ಎನರ್ಜಿ ಸಿಗುತ್ತೆ? ಯಾರಿಗೂ ಸಿಗಲ್ಲ. ನೀವು ಇಡೀ 24 ಗಂಟೆ ಟೈಮ್ ಕೊಟ್ಟರು ನಿಮ್ಮ ಟೈಮ್ ಯಾರಿಗೆ ಬೇಕು? ಇವ್ರು ಹೋದರೆ ಸಾಕಪ್ಪ ಅಂತಿರ್ತಾರೆ. ಆ ಡಿಸ್ಚಾರ್ಜ್ ಬ್ಯಾಟ್ರಿ ಥರ ಆಗಬಾರ್ದು, ಗಿಲ್ಟ್ ಕ್ರಿಯೇಟ್ ಆಗಬಾರ್ದು. ನಾವು ಯಾರ ಜೊತೆ ಇರ್ತೀವೋ ಅವ್ರ ಜೊತೆ ಸಾಲಿಡ್ ಟೈಮ್ ಕೊಡಬೇಕು. ಇವಾಗ ಮಕ್ಕಳಿಗೆ ಎಲ್ಲೂ ಓಡಿ ಹೋಗೋಕ್ಕಾಗಲ್ಲ ಪಾಪ. ಚಿಕ್ಕ ಮಕ್ಕಳು ಎಲ್ಲಿ ಓಡಿ ಹೋಗ್ತಾರೆ? ನಮಗಾದರೆ ಎಲ್ಲೋ ಹೋಗ್ತೀವಿ, ಏಕಾಂತವಾಗಿ ಕಾಲ ಕಳ್ಕೊತೀವಿ, ಬೇಡ ಅನಿಸಿದರೆ. ಮಕ್ಕಳು ಎಲ್ಲಿ ಹೋಗ್ತಾರೆ? ಅವ್ರ ಎಕ್ಸ್ಪ್ರೆಷನ್ ಏನು? ನಮ್ಮ ಟೆನ್ಷನ್ ಕ್ರಿಯೇಟ್ ಆಗಿದ್ರೆ, ನಾವು ಡಿಟ್ಯಾಚ್ ಆಗಿಲ್ಲದೆ ಇದ್ದರೆ, ಅಟ್ಯಾಚ್ಮೆಂಟ್ ಇದ್ದರೆ ನಮಗೆ ಟೆನ್ಷನ್ ಆಗಿರುತ್ತೆ. ಮಕ್ಕಳ ಜೊತೆ ಮಕ್ಕಳು ಏನು ಹೇಳ್ತಾರೆ? ಲಿವ್ ಮಿ ಅಲೋನ್. ಅದಷ್ಟೇ ಸಾಕು. ಅವ್ರಿಗೆ ಬೇಡ, ಟೆನ್ಷನ್ ಬೇಡ, ಅವ್ರಿಗೆ ಹೇಳೋಕ್ಕೆ ಗೊತ್ತಾಗಲ್ಲ, ಟೆನ್ಷನ್ ಬೇಡ ಅವ್ರಿಗೆ. ಆದರೆ ಸ್ವಲ್ಪ ವಯಸ್ಸಾದಮೇಲೆ ಮಕ್ಕಳು ಕೂಡ ಅವರೊಬ್ಬರೇ ಇರೋಕ್ಕೆ ಇಷ್ಟಪಡೋದು. ಯಾಕೆ ಅಂದರೆ ಅಟ್ಯಾಚ್ಮೆಂಟಿಂದ ಅಪ್ಪ ಅಮ್ಮ ಏನಾದ್ರೂ ಅವ್ರ ಜೊತೆ ಇದ್ದರೆ, ಯಾರೇ ಸಂಬಂಧದಲ್ಲಿ ಇಲ್ಲೇ ಇದ್ದರೆ ಅವ್ರ ಟೆನ್ಷನ್ ಇವರು ತೊಗೊಳಕ್ಕಾಗಲ್ಲ. ಅದಕ್ಕೆ ಯಾರು ಡಿಟ್ಯಾಚ್ ಆಗಿದ್ದಾರೆ ಅವ್ರ ಹತ್ರ ಸಲೀಸಾಗಿ ಗುರುಗಳಿರ್ಬೋದು, ಅವ್ರು ಯಾವುದಕ್ಕೂ ಎಲ್ಲದಕ್ಕೂ ಡಿಟ್ಯಾಚ್ ಆಗಿರ್ತಾರೆ, ಅವ್ರು ಯಾವುದಕ್ಕೂ ಅಟ್ಯಾಚ್ ಆಗಿರಲ್ಲ. ಯಾರು ಡಿಟ್ಯಾಚ್ ಆಗಿರ್ತಾರೆ ಅವ್ರ ಹತ್ರ ಮಕ್ಕಳು ಹೋಗ್ತಾರೆ, ಎಲ್ಲ ಹೇಳ್ಕೊಳ್ತಾರೆ. ಅಪ್ಪ ಅಮ್ಮನ ಹತ್ರ ಹೇಳ್ಕೊಂಡ್ರೆ ಇವ್ರು ಟೆನ್ಷನ್ ಮಾಡ್ಕೊಳ್ತಾರೆ, ಮೊದಲೇ ಟೆನ್ಷನ್ನು, ಇವ್ರಿಗೆ ಇನ್ನೊಂದಿಷ್ಟು ಟೆನ್ಷನ್ ಆಗುತ್ತೆ. ಮಕ್ಕಳು ತುಂಬ ಟೆನ್ಷನ್ ಮಾಡ್ಕೋತಾರೆ, ಮಕ್ಕಳು ಟೆನ್ಷನ್ ಆಗುತ್ತೆ, ಮಕ್ಕಳಿಗೆ ಹೇಳಲ್ಲ. ಹೀಗೆ ಅವ್ರು ಇರ್ಬೋದು, ಕೌನ್ಸಿಲರ್ಸ್ ಹತ್ರ ಯಾಕೆ ಹೋಗೋದು? ಅವರು ಸರಿ ಹೇಳಿ, ಅವ್ರಿಗೆ ಏನಾಗಬೇಕಾಗಿಲ್ಲ, ಆರಾಮಾಗಿ ಹೇಳ್ತಾರೆ, ಇವ್ರದ್ದು ಖಾಲಿ ಮಾಡ್ಕೋತಾರೆ. ಈ ಥರ ನಮ್ಗೆ ಅದು ಸಣ್ಣದಲ್ಲಿ ತಿಳ್ಕೋಬೇಕು. ಎಲ್ಲಿ ನಾವು ಟೆನ್ಷನ್ನ ಕ್ರಿಯೇಟ್ ಮಾಡಬೇಕು ಅದು ನೋಡ್ಕೊಳ್ಳಿ, ಯಾವ ಥರ ಕ್ರಿಯೇಟ್ ಮಾಡ್ತಿದ್ದೀರಾ. ಫಸ್ಟು ಗಿಲ್ಟು ಕ್ರಿಯೇಟ್ ಮಾಡಬಾರ್ದು. ಎರಡನೇದು, ಬೇರೆಯವ್ರಿಗೆ ಟೆನ್ಷನ್ ಕ್ರಿಯೇಟ್ ಮಾಡೋದು, ಅವರದಕ್ಕೆ ನಮ್ಮಿಂದ ಓಡಿ ಹೋಗ್ತಾರೆ. ಯಾವತ್ತೂ ಈ ಥಾಟ್ ಕೊಡೋಕ್ಕೆ, ಪಾಸಿಟಿವ್ ಥಾಟ್, ಪಾಸಿಟಿವ್ ವೈಬ್ರೇಷನ್ ಎಲ್ಲ ಒಂದೇ ಅರ್ಥ. ಎನರ್ಜಿ ಮೀನ್ಸ್ ಥಾಟ್. ಎನರ್ಜಿ ಕೊಡೋಕ್ಕೆ ನಿಮ್ಮ ಟೈಮು, ನಿಮ್ಮ ಸ್ಪೇಸು ಯಾವುದೂ ಮುಖ್ಯ ಆಗೋದಿಲ್ಲ. ನಿಮಗೆ ಫಿಸಿಕಲ್ ಪ್ರೆಸೆನ್ಸ್ ಕೂಡ ಒಂದೊಂದ್ಸತಿ ಮುಖ್ಯ ಆಗೋದಿಲ್ಲ.
ನೀವು ಕೂತ್ಕೊಂಡು ಧ್ಯಾನ ಮಾಡಿ, ಅಥವಾ ಎಷ್ಟೇ ದೂರ ಇದ್ರೂ, ಸಾವಿರಾರು ಮೈಲಿಗಳು ದೂರ ಇದ್ರೂ ಕೂಡ ಅದೆಷ್ಟೋ ಟೆನ್ಷನ್ನ ನಾವು ಕಳೀಬೋದು. ಹತ್ತಿರ 24 ಗಂಟೆ ಇದ್ರೂ ಕೂಡ ನಾವು ಒಂದಿಷ್ಟು ಟೆನ್ಷನ್ ಕ್ರಿಯೇಟ್ ಮಾಡ್ಬೋದು ನಿಮ್ಮ ಥಾಟ್ಸಿಂದ, ನಿಮ್ಮ ಯೋಚನೆಗಳಿಂದ ಎಲ್ಲನೂ. ಅದಕ್ಕೆ ಸ್ಪೇಸ್ ಆ್ಯಂಡ್ ಟೈಮ್ ಆ್ಯಂಡ್ ಫಿಸಿಕಲ್ ಪ್ರೆಸೆನ್ಸ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ದಿ ಥಾಟ್. ಅವ್ರಿಗೆ ಬೇಕಾಗಿರೋದು ಏನು ಪವರ್, ಅವ್ರಿಗೆ ಬೇಕಾಗಿರೋದೇನು ಪ್ರೇಮ. ಇವೆಲ್ಲವೂ ಕೂಡ ಫಿಸಿಕಲಿ ಅಲ್ಲ, ಅದಕ್ಕಿಂತ ಹೆಚ್ಚಿನದಿದು. ಇದನ್ನ ಥಾಟ್ ಕೊಡೋದ್ರಿಂದ, ನಮ್ಮ ಆಲೋಚನೆಗಳನ್ನು ಕಳಿಸೋದ್ರಿಂದ, ಆಶೀರ್ವಾದ ಮಾಡೋದ್ರಿಂದ ಇದು ಆಗುತ್ತೆ. ಇದರಲ್ಲಿ ನಾವು ಗಮನಿಸ್ಕೋಬೇಕು. ನಾವು ಥಾಟ್ ಕೊಡಬೇಕಾದ್ರೆ ಯೋಚನೆ ಮಾಡಬೇಕು, ಆಮ್ ಐ ಗಿವಿಂಗ್ ವರೀಸ್? ಅದು ವರಿ ಕೊಡ್ತಾ ಇದ್ದೀನಾ, ನಾನು ವರಿ ಮಾಡ್ಕೊಳ್ತಾ ಇದ್ದೀನ ಅವ್ರ ಬಗ್ಗೆ, ಇಲ್ಲ ನಾನು ಕೇರ್ ಮಾಡ್ತಾ ಇದ್ದೀನ? ಎರಡರಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ವರಿ ಅಂದ ತಕ್ಷಣ ಅವ್ರ ಬಗ್ಗೆ 24 ಗಂಟೆನೂ ಯೋಚನೆ ಮಾಡೋದು. ಏನು ಮಾಡ್ಕೊತಿರ್ತಾರೋ ಏನು, ಹೇಗಿರ್ತಾರೋ ಏನು, ಅಕಸ್ಮಾತ್ ಏನಾರು ಆಗಿಬಿಟ್ರೆ, ಈ ಥರ ಆಗಿಬಿಟ್ರೆ, ಅವ್ರು ಬಿದ್ದುಬಿಟ್ರೆ, ಅವ್ರಿಗೇನು ಎಕ್ಸಾಮಲ್ಲಿ ಪಾಸ್ ಆಗದೆ ಇದ್ದರೆ, ಅವ್ರ ರಿಸಲ್ಟ್ ಬರದೇ ಇದ್ದರೆ, ಜರ್ನಿಲಿ ಹೋಗ್ತಿರ್ತಾರೆ, ಇನ್ನೇನಾದ್ರು ಆದರೆ, ಹೆಚ್ಚು ಕಮ್ಮಿ ಆದರೆ ಅಂತ ಯಾವಾಗಲೂ ಅವ್ರ ಬಗ್ಗೆ 24 ಗಂಟೆನೂ ವರಿ ಮಾಡೋದು. ಏನು ನೀವು ಒಂದು ಥಾಟು ಕೊಡೋಕ್ಕಾಗಲ್ಲ. ಇದರಿಂದ ನೀವೇ ಎನರ್ಜಿ ಕಳ್ಕೊತೀರ. ವರಿ ಮಾಡೋದು ಅಂದರೆ ನಿಮ್ಗೆ ಏನು ಆಗೋದು ಬೇಡನೋ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರೋದು. ಹಿಂಗಾಗ್ಬಿಟ್ರೆ, ಹಿಂಗಾಗಬಾರ್ದು, ಹೀಗಾಗ್ಬಿಟ್ರೆ ಏನು ಮಾಡೋದು, ಅದಕ್ಕೆ ಪ್ಲ್ಯಾನ್, ಅದೆಲ್ಲ ವರಿ. ಆದರೆ ಕೇರ್ ಅಂತೀವಿ. ಆ ಕೇರ್ನಲ್ಲಿ ನಿಮ್ಗೆ ಏನಾಗಬೇಕು? ಅವ್ರು ಚೆನ್ನಾಗಿರ್ಬೇಕಲ್ವ, ಅವ್ರ ವೆಲ್ ವಿಶಸ್, ಅವ್ರಿಗೆ ಏನೇನು ಒಳ್ಳೇದಾಗಬೇಕು, ಅವ್ರು ಚೆನ್ನಾಗಿರಬೇಕು. ಆಮೇಲೆ ಅವ್ರಿಗೆ ಸಫಲತೆ ಬೇಕು, ಜೀವನದಲ್ಲಿ ಸಕ್ಸಸ್ ಬೇಕು. ಇದೆಲ್ಲ ಪಾಸಿಟಿವ್ ಆಗಿ ನೀವೇನೇನು ಅವ್ರಿಗೆ ಆಗಬೇಕು ಅಂತಿದೆಯೋ ಎಲ್ಲ ಆಗಿದೆ ಆಲ್ರೆಡಿ. ಇದು ಥಾಟ್. ನಾಳೆ ಇಲ್ಲ, ಆಗಿದೆ ಆಲ್ರೆಡಿ. ನಿಮ್ಮ ಥಾಟ್ ಆಗಿದೆ, ಅವ್ರು ಚೆನ್ನಾಗಿದ್ದಾರೆ, ಎಕ್ಸಾಮ್ನಲ್ಲಿ ಪಾಸ್ ಆಗಿದ್ದಾರೆ, ಅವ್ರು ಆರೋಗ್ಯವಾಗಿದ್ದಾರೆ, ಅವ್ರು ಹೋಗಿ ತಲುಪಿದ್ದಾರೆ, ಈ ಥರ ಅವ್ರು ಚೆನ್ನಾಗಿ ಜರ್ನಿನಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಎಲ್ಲ ಥಾಟು ಕೇರಿಂದ ಬರೋದು. ಅಲ್ಲಿ ವರಿ ಆಗಲ್ಲ, ನಾವು ಟೆನ್ಷನ್ ಮಾಡ್ಕೊಳ್ಳಲ್ಲ. ಇದರಲ್ಲಿ ಶಕ್ತಿ ಇದೆ, ಅದರಲ್ಲಿ ಶಕ್ತಿ ಕಳ್ಕೊತೀವಿ. ಆ ಥರ ಥಾಟ್ಗಳನ್ನ ನಾವು ಕೊಡ್ತಾ ಇದ್ರೆ ಎಲ್ಲರಿಗೂ ಅದು ತಲುಪುತ್ತೆ. ಆ ಥಾಟ್ ಕೊಡ್ತಾ 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 ಅವರಲ್ಲಿ ಒಂದು ಪರಿವರ್ತನೆ, ಬದಲಾವಣೆ ಎಲ್ಲವನ್ನು ನಾವು ಅನುಭವದಲ್ಲಿ ನೋಡ್ಬೋದು. ಎಲ್ಲ ಆಗಿಲ್ವಲ್ಲ, ನಾವು ಮುಂಚೆ ಹಾಗೆ ಅಂದ್ಕೊಳ್ತೀವಿ. ಆಗಿದೆ ಅಂತ ಹೆಂಗೆ ಹೇಳೋದು? ಆಗಿಲ್ವಲ್ಲ, ಮೊದಲು ಬ್ಲೂ ಪ್ರಿಂಟ್ ನಿನ್ನಲ್ಲಿ ಆಗಿದೆ ಅಂತ ಬಂದಾಗ, ಆಗಿದೆ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಇದೀನಿ ಅನ್ನೋದ್ರಿಂದ ಇರೋದು ಶುರು ಆಗುತ್ತೆ. ಥಾಟ್ ಮ್ಯಾನಿಫೆಸ್ಟ್ ಆಗುತ್ತೆ. ಅದಕ್ಕೆ ನಿಮ್ಮಲ್ಲಿರೋ ಪ್ಯೂರಿಟಿ ಇಂಪಾರ್ಟೆಂಟು, ನಿಮ್ಮಲ್ಲಿ ನೆಗೆಟಿವ್ ಥಾಟ್ ಬರದೇ ಇರೋದು ಇಂಪಾರ್ಟೆಂಟು. ಅದಕ್ಕೆ ಹೇಳೋ ಥಾಟ್ ಅಂದರೆ ಏನು? ಎನರ್ಜಿ ಅಂದರೆ ಥಾಟ್ ಈಸ್ ಎನರ್ಜಿ. ಬರೀ ನೀವು ಯೋಚನೆ ಮಾಡೋದಲ್ಲ, ಈವನ್ ಕಾನ್ವರ್ಸೇಷನ್ನಲ್ಲೂ ಕೂಡ ಆ ಥರ ನೆಗೆಟಿವ್ ಕಾನ್ವರ್ಸೇಷನ್ನಲ್ಲಿ ನೀವು ಭಾಗವಹಿಸೋದೇ ಇಲ್ಲ. ನಿಮ್ಮ ಮಾತು, ನಿಮ್ಮ ಆಲೋಚನೆ ಎರಡನ್ನೂ ಕೂಡ ಬಹಳ ಮುಖ್ಯ. ಒಂದು ಮನೆಯಲ್ಲಿ ನಾವು 1 ಗಂಟೆನಲ್ಲಿ ಬೇಕಾದ್ರೆ ಎಲ್ಲ ಸಾಮಾನು ಜೋಡಿಸ್ಬಿಟ್ಟು ಮಾಡ್ಬೋದು, ಬದಲಾವಣೆ ತರ್ಬೋದು ಫಿಸಿಕಲ್ ಲೆವೆಲ್ನಲ್ಲಿ. ಆದರೆ ಆ ನಿಜವಾದ ಥಾಟ್ ಕೊಡಬೇಕಾದ್ರೆ ನೀವೇ 1 ಗಂಟೆ, ನೀವು 1 ಗಂಟೆ ನಿಮ್ಮ ಜೀವನ ಕೊಟ್ಕೋಬೇಕು. ಧ್ಯಾನ ಮಾಡಬೇಕು. ಈ 1 ಗಂಟೆ ಧ್ಯಾನ ಮಾಡಬೇಕು. ಮನೆಯಲ್ಲಿ ನೀವು ಹೇಗಿರ್ತೀರಾ ಅನ್ನೋದು ನೀವು ಅನುಭವಿಸಿ, ನೀವು ಪಾಸಿಟಿವ್ ವೈಬ್ರೇಷನ್ ಕೊಟ್ಟು ಮನೆನ ಸರಿ ಮಾಡಿ, ಮನೆಯಲ್ಲಿ ಗುಡ್ ವೈಬ್ರೇಷನ್ಸ್ನ ಸೃಷ್ಟಿ ಮಾಡ್ಬೋದು. ಮನೆ ಬದಲಾವಣೆ ಅಂದರೆ ಬರೀ ಸಾಮಾನ್ಯದಿಂದ ಬದಲಾವಣೆ ಮಾಡೋಕ್ಕಾಗಲ್ಲ. ನಾವು ಎಷ್ಟು ಬದಲಾಯಿಸ್ಬಿಟ್ಟಿದ್ದೀನಿ ಮನೆ ಅಂತ, ಎಲ್ಲ ರಿನೋವೇಟ್ ಮಾಡಿಬಿಟ್ಟು ಚೇಂಜ್ ಮಾಡಿಬಿಟ್ಟು ಎಲ್ಲ ಸಾಮಾನು ತಂದಾಕಿದ್ದೀನಲ್ಲ, ಅಲ್ಲಿ ನೀನು ಯಾವ ರೀತಿ ಯೋಚನೆ ಮಾಡ್ತಾ ಇದೆಯಾ, ಯಾವ ರೀತಿ ಇದೆಯಾ, ಯಾವ ರೀತಿ ಬದುಕ್ತಾ ಇದೆಯಾ, ಅದು ಬಹಳ ಮುಖ್ಯ ಆಗುತ್ತೆ. ನೀವು ಯಾವ ರೀತಿ ಇದೀರಾ ಅಂತ. ಅದಕ್ಕೆ 1 ಗಂಟೆ ನೀವು ಪ್ರತಿದಿನ ನಿಮಗೆ ಕೊಟ್ಕೊಳ್ದೇ ಇದ್ರೆ, ನೀವು ಶಾಂತವಾಗಿಲ್ಲದೆ ಇದ್ದರೆ, ನೀವು ಸಮಾಧಾನವಾಗಿಲ್ಲದೆ ಇದ್ದರೆ ಮನೆಯಲ್ಲಿ ಸಮಾಧಾನ ಶಾಂತಿ ಕೊಡೋಕ್ಕಾಗಲ್ಲ. ಸಾಮಾನು ತಂದು ಹಾಕ್ಬೋದೇ ಹೊರತು ಆ ಎಮೋಷನ್ಸ್ನ ಕೊಡೋಕ್ಕಾಗಲ್ಲ. ನೀವು ಮೊದಲು ಅದರಲ್ಲಿ ನಿಮ್ಮಲ್ಲಿ ಸೃಷ್ಟಿ ಮಾಡಿಕೊಂಡ್ರೇನೆ ಆ ವೈಬ್ರೇಷನ್ನಿಂದ ಇರಕ್ಕೆ ಸಾಧ್ಯ. ಇದೇ ಸಾಧ್ಯ ಇಲ್ಲ. ನಿಮ್ಮಲ್ಲಿ ನೆಗೆಟಿವ್ ಥಾಟ್ ಬರ್ತಾ ಇದ್ರೆ, ರಾಂಗ್ ಥಾಟ್ಸ್ ಬರ್ತಾ ಇದ್ರೆ, ನೀವೇನು ಕೊಡೋಕ್ಕೆ ಸಾಧ್ಯ? ಎನರ್ಜಿ ಕಳ್ಕೊಳ್ತಾ ಇರ್ತೀರಾ, ವೀಕ್ ಆಗ್ತಾ ಇರ್ತೀರಾ. ಅಕ್ಕಪಕ್ಕದವ್ರ ಥಾಟು ಕೂಡ ಬಹಳ ಮುಖ್ಯ. ನಾವು ಆ ಒಂದು ಎಮೋಷನಲ್ ಇದಕ್ಕೆ ಇನ್ಫೆಕ್ಷನ್ಗೆ ಒಳಪಡಬಾರ್ದು. ಅವ್ರಿಗೂ ಕೂಡ ನೀವು ಪಾಸಿಟಿವ್ ಥಾಟ್ ಕೊಟ್ಟಾಗ ಆ ಥಾಟು ನಿಮಗೆ ತಗಲೋದಿಲ್ಲ. ಇದೆಲ್ಲ ಜ್ಞಾಪಕ ಇಟ್ಕೊಳ್ಬೇಕು. ಹಾಗೆ ಮಾಡ್ಬೇಕಾದ್ರೆ 1 ಗಂಟೆ ನೀವು ನಿಮಗೆ ಸ್ಪೆಂಡ್ ಮಾಡಿದ್ರೆ ಮನೇನ ಒಳ್ಳೆ, ನೀವು ಹೇಳಿದ್ರಲ್ಲ ಪ್ರಾಮಿಸ್ ಮಾಡಿ ಬೆನಿಫಿಟ್ ನನ್ನಿಂದ ಆಗುತ್ತೆ ಅಂತ, ನಿಮ್ಮ ಫ್ಯಾಮಿಲಿಗೆ ಬೆನಿಫಿಟ್ ಆಗುತ್ತೆ. ವಾರಕ್ಕೆ ಒಂದ್ಸತಿ ಗುಡ್ಡಕ್ಕೆ ಬಂದು ಹೋಗಿ,
ಆಶ್ರಮಕ್ಕೆ ಬಂದು ಆವಾಗ ಇಡೀ ದಿವಸ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ನೀವು ಗುಡ್ಡಕ್ಕೆ ಬರೋದು ಯಾಕೆ? ಇಲ್ಲಿ ಎಂಜಾಯ್ ಮಾಡಕ್ಕ, ಟೈಮ್ ಪಾಸ್ ಮಾಡಕ್ಕ, ಅಥವಾ ಎಂಟರ್ಟೈನ್ಮೆಂಟಾ, ಅಥವಾ ನೀವು ಟೈಮ್ ಇದೆ ಅಂತ ಏನೋ ಒಂದು ಕೆಲಸ ಮಾಡೋಕ ಅಲ್ಲ. ಒಂದು ವಾರದಲ್ಲಿ ಒಂದು ದಿವಸ ನೀವು ಬಂದಾಗ ಇಲ್ಲಿಗೆ ನೀವು ಮನೆಗೆ ಆ ಕಲ್ಚರ್ನ ತಗೊಂಡು ಹೋಗ್ಬೇಕು, ಶಾಂತವಾದ ವಾತಾವರಣನ ತಗೊಂಡು ಹೋಗ್ಬೇಕು. ನಾವು ಮನೆಗೆ ಹೋದಾಗ ನಾವು ಮನೆಯಲ್ಲಿ ಯಾವ ರೀತಿ ಮನೆ ಡಿಸಿಪ್ಲಿನ್ನ ಬದಲಾಯಿಸಿದ್ರೆ ಮನೆ ಕಲ್ಚರ್ ಬದಲಾಗುತ್ತೆ. ಮನೆ ಡಿಸಿಪ್ಲಿನ್ನ ಬದಲಾಯಿಸೋದು ಹೇಗೆ? ನಾವು ಆ ರೀತಿ ಇರೋದ್ರಿಂದ ಅಲ್ವಾ? ನಮಗೆ ಆ ರೀತಿ ಇರೋದ್ರಿಂದ ಮನೆ ಡಿಸಿಪ್ಲಿನ್ ಚೇಂಜ್ ಆಗುತ್ತೆ. ನಾವು ಯಾವುದು ನೆಗೆಟಿವ್ ಥಾಟ್ಸು ಅದರ ಎನ್ಕರೇಜ್ ಮಾಡೋದಿಲ್ಲ. ನಾವು ವೀಕ್ನೆಸ್ ಬಗ್ಗೆ ಮಾತಾಡಲ್ಲ, ವೀಕ್ನೆಸ್ ಬಗ್ಗೆ ಕೇಳಲ್ಲ. ಒಂದು ಉಪವಾಸ ಮಾಡ್ತೀರಾ, ವ್ರತ ಮಾಡ್ತೀರಾ, ಯಾಕೆ ಮಾಡ್ತೀರಾ ಹೇಳಿ? ಒಂದು ಸ್ಟ್ರಿಕ್ಟಾಗಿ ಮಾಡೋರಿಗೆ ಬಲವಂತ ಮಾಡಿದ್ರೆ ಅವ್ರು ತಿಂತಾರಾ? ನಿಜವಾಗ್ಲೂ ಸ್ಟ್ರಿಕ್ಟಾಗಿ ವ್ರತ ಮಾಡೋರು ಏನಂತಾರೆ? ತಿನ್ನಲ್ಲ ಅಂತಾರೆ. ಅಕಸ್ಮಾತ್ ನಾವು ಬಲವಂತ ಮಾಡಿ ನೋಡಿ, ನೀವು ತಿನ್ನೋದು ನಾನ್ ವೆಜಿಟೇರಿಯನ್ ಇರ್ಬೋದು ಅಥವಾ ಬೇಯಿಸಿದ ಆಹಾರ ಇರ್ಬೋದು, ನನ್ನ ಉಪವಾಸಕ್ಕೆ ಅದು ಬರಲ್ಲ. ಮನೇಲಿ ಏನಾದ್ರು ಒಂದು ಹಣ್ಣಿದ್ರೆ ಕೊಡಿ ಅಂತಾರೆ. ಏನೂ ತಿನ್ನೋದೇ ಇಲ್ಲ ಅನ್ನೋದು ಮತ್ತೆ ಸಿಕ್ಕಾಕೊಂಡು ನಾನು ತಿನ್ನೋದು ನಿಮ್ಮ ಹತ್ರ ಇದ್ದರೆ ಕೊಡಿ. ನಾನು ಇದಕ್ಕೆ ಉಪವಾಸ ಅಂದರೆ ಖಾಲಿ ಹೊಟ್ಟೆ ಅಲ್ಲ. ಉಪವಾಸ ಅಂದರೆ ನನ್ನ ಡಿಸಿಪ್ಲಿನಲ್ಲಿ ಇವೆಲ್ಲ ನಾನು ತಿನ್ನಲ್ಲ. ನೀವು ನನಗೆ ಬೇಕಾದಿದ್ದರೆ ಹಾಲಿದ್ರೆ, ನನಗಿವಾಗ ಮೊಳಕೆ ಕಾಳಿದ್ರೆ, ಆ ಥರದ್ದು ಏನಾದರೂ ಚೆನ್ನಾಗಿದ್ದರೆ, ತರಕಾರಿ ಏನಾದ್ರು ಇದ್ದರೆ ಕೋಸಂಬರಿ ಮಾಡಿಕೊಟ್ರೆ ತಿಂತೀನಿ. ಇದು ಉಪವಾಸ. ಉಪವಾಸ ಅಂದ ತಕ್ಷಣ ಬರೀ ಖಾಲಿ ಹೊಟ್ಟೆನಲ್ಲಿ ಇರೋದು, ಇಸ್ಕೊಳ್ಬಾರ್ದು, ಬೇರೆಯವ್ರದ್ದು ಮುಟ್ಟಬಾರ್ದು ಅಂತಲ್ಲ. ಇದೇ ಥರನೇ ಇದೇ ಪ್ರಿನ್ಸಿಪಲ್ಲು ಥಾಟ್ಸ್ಗೂ ಬರುತ್ತೆ. ಥಾಟಲ್ಲೂ ಉಪವಾಸ ಮಾಡಬೇಕು. ಯಾರಾದರೂ ನೆಗೆಟಿವ್ ಆಗಿ ಮಾಡಿದ್ರೆ ನೀವು ದಯವಿಟ್ಟು ಹೇಳ್ಬೇಡಿ. ನೀವು ಅವ್ರು ಏನೋ ತಿಳ್ಕೊತಾರೆ ಅಂತ ತಿನ್ಬಿಡ್ತೀರಾ? ಇಲ್ಲ, ಹಾಗೆ ಏನೋ ತಿಳ್ಕೊಳ್ತಾರೆ ಅಂತ ಅವ್ರನ್ನ ಕೇಳಬೇಡಿ. ಅವ್ರು ಏನು ಹೇಳಿದ್ರು ನನಗೆ ಕೇಳೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ನೋಡೋಣ. ನಿಮ್ಮ ಕಮಿಟ್ಮೆಂಟ್ ಮಾಡ್ಕೊಳ್ಳಿ. ನನಗೆ ಚಾಡಿ ಮಾತು ಬಾಸಿ ಕೇಳೋಕ್ಕೆ ಇಷ್ಟ ಇಲ್ಲ, ನೆಗೆಟಿವ್ ಮಾತಾಡೋದು ಬೇಡ, ನೀವು ಮಾತಾಡಬೇಡಿ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅವರು ಮಾತಾಡೋದನ್ನು ನಿಲ್ಲಿಸ್ತಾರೆ. ಅವರಲ್ಲಿ ಒಂದು ಪರಿವರ್ತನೆ ಆಗುತ್ತೆ. ಅವ್ರು ಕೇಳ್ತಾರೆ, ಇಷ್ಟೊಂದು ಬದಲಾವಣೆ ನಮ್ಮಲ್ಲಿ ಕಾಣಬೇಕು, ಎಲ್ಲಿಂದ ಇದನ್ನು ಕಲ್ತ್ಕೊಂಡೆ ಅಂದಾಗ ಗುಡ್ಡಕ್ಕೆ ಬರೋಕ್ಕೆ ನಿನಗೆ ಅವರು ಪ್ರೇರಣೆ ಕೊಡ್ತಾರೆ. ನೀನು ಅವ್ರು ಕೊಡು. ನೀನು ಯಾವಾಗ ಬಂದು ಗುಡ್ಡದಲ್ಲಿ ಬದಲಾವಣೆ ಆಗದೆ ಇದ್ರೆ ನೀನು ಯಾರಿಗೂ ಹೇಳೋಕ್ಕೂ ಆಗಲ್ಲ ನಾನು ಗುಡ್ಡಕ್ಕೆ ಹೋಗ್ತಾ ಇದ್ದೀನಿ ಅಂತ. ಗುಡ್ಡದ ಮಿಸ್ಟೇಕ್ ಅಲ್ಲ ಅದು, ಅಥವಾ ಗುರುಗಳ ಮಿಸ್ಟೇಕ್ ಅಲ್ಲ. ನೀನು ಗುಡ್ಡಕ್ಕೆ ಬರೋಕ್ಕೆ ಗಿಲ್ಟ್ ಆದರೆ, ಗುಡ್ಡಕ್ಕೆ ಬರೋಕ್ಕೆ ನಿನ್ನ ಕೈಲಿ ಆಗದೆ ಇದ್ದರೆ, ಗುಡ್ಡಕ್ಕೆ ಬರೋದನ್ನ ಬಚ್ಚಿಟ್ಟು ಬಂದರೆ, ಯಾರಿಗೂ ಹೇಳ್ದಿರೋದು ಬಂದರೆ, ಇದು ತಪ್ಪು ಏನು ಅಂದರೆ ನಿನ್ನಲ್ಲಿ ನೀನು ಸರಿಯಾಗಿ ಪ್ರಿನ್ಸಿಪಲ್ನ ಫಾಲೋ ಮಾಡ್ತಾ ಇಲ್ಲ. ಅದರಿಂದ ನೀನು ಗುಡ್ಡಕ್ಕೆ ಬರೋಕ್ಕಾಗ್ತಿಲ್ಲ. ಇನ್ಯಾರೂ ಕಾರಣ ಅಲ್ಲ, ನೀನೇ ಕಾರಣ ನಿನಗೆ. ಯಾಕೆಂದರೆ ಇಲ್ಲಿ ಏನು ನಡೀತಾ ಇದೆ ಆ ಪ್ರಿನ್ಸಿಪಲ್ ನೀನು ಇರೋಕ್ಕಾಗ್ತಾ ಇಲ್ಲ ನಿನಗೆ. ಅದು ನಮಗೆ ಗೊತ್ತಾಗಬೇಕು. ಇಲ್ಲಿ ಡಿಸಿಪ್ಲಿನು ಒಂದು ವಾರಕ್ಕೆ ಒಂದ್ಸತಿ ಬಂದು ಇಡೀ ಒಂದು ವಾರ ಈ ಡಿಸಿಪ್ಲಿನ ಮನೆ ಡಿಸಿಪ್ಲಿನು ಮನೆ ಕಲ್ಚರ್ ಮಾಡಬೇಕು. ನಾವು ಮೆಡಿಟೇಷನ್ ಮಾಡಿಕೊಂಡು ಇದು ಮನೆಗೇನು ಸ್ಯಾಕ್ರಿಫೈಸ್ ಮಾಡ್ತಾ ಇಲ್ಲ. ಅದಕ್ಕೆ ನಮ್ಗೆ ಎಷ್ಟು ಆಳವಾಗಿ ಗೊತ್ತಾಗುತ್ತೆ. ಫೋನ್ ಟೆನ್ಷನ್ ಕ್ರಿಯೇಟ್ ಮಾಡ್ತಾ ಇಲ್ಲ ನಮಗೆ. ನಾನು ಸರಿಯಾಗಿ ಫೋನನ್ನು ಬಳಸ್ತಾ ಇಲ್ಲ, ಅದರಿಂದ ನನಗೆ ಟೆನ್ಷನ್ ಆಗಿದೆ ಅನ್ಬೇಕೇ ಹೊರತು ಫೋನ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳಲ್ಲ ನಾವು. ನನ್ನ ಜೀವನದಲ್ಲಿ ನಾನು ಫಸ್ಟು ಡಿಸಿಪ್ಲಿನ ನಾನು ಚೇಂಜ್ ಮಾಡ್ಕೊಳ್ತೀನಿ. ನನ್ನ ರೊಟೀನ್ನಲ್ಲಿ ಏನೇನಿದೆ ಎಲ್ಲವನ್ನೂ ನಾನು ಡಿಸಿಪ್ಲಿನ್ ಮಾಡ್ತೀನಿ. ಅದಕ್ಕೆ ನಾನು ಇಂಥ ಕಾರ್ಯಕ್ರಮ ಮಾಡ್ಕೊಳ್ತೀನಿ. ನಾನೇ ನನ್ನ ಜೀವನದಲ್ಲಿ ಟೈಮ್ ಟೇಬಲ್ ಹಾಕೊಳ್ತೀನಿ. ಮೊದಲು ನಾನು ವಿಕ್ಟಿಮ್ ಆಗಲ್ಲ, ಯಾವುದಕ್ಕೂ ನಾನು ಗಿಲ್ಟ್ ಆಗಲ್ಲ, ವಿಕ್ಟಿಮ್ ಆಗಲ್ಲ. ಇದೆಲ್ಲ ಕಮಿಟ್ಮೆಂಟು ನಿಮ್ಮದು. ಆಮೇಲೆ ನನ್ನ ವೊಕ್ಯಾಬುಲರಿನ ನಾನು ಯೂಸ್ ಮಾಡೋ ಲ್ಯಾಂಗ್ವೇಜ್ನ ನಾನು ಬದಲಾಯಿಸ್ಕೊಳ್ತೀನಿ. ನಾನು ಯಾರ ವೀಕ್ನೆಸ್ ಬಗ್ಗೆಗೂ ಮಾತಾಡೋದಿಲ್ಲ. ನಾನು ದೇವರ ಮಗು, ಪರಮಾತ್ಮನ ಮಗು, ನಾನು ಡಿವೈನ್ ಸೋಲ್. ನಾನು ಪ್ರಪಂಚಕ್ಕೆ ಬಂದಿರೋದೇ, ಭೂಮಿ ಮೇಲೆ ಬಂದಿರೋದೇ ಒಂದು ಉದ್ದೇಶಕ್ಕಾಗಿ. ನಾನು ಏನೇ ಅಂದರೂ ಕೂಡ, ಏನೇ ಅಂದ್ಕೊಂಡ್ರು ಮಾಡ್ತೀನಿ ಅಂತ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತೀನಿ. ನಾನು ಯಾವಾಗಲೂ ಇಲ್ಲಿ ಬಂದಾಗ ಹೇಳ್ತೀನಿ, ತುಂಬ ಜನ ಯಾಕೆ ಅದಕ್ಕೆ ಬರೋಲ್ಲ, ನಾನು ನೋ ಆರ್ ನೆವರ್ ಅಂತ. ನೀವು ಬದಲಾಗೋದು ನಾಳೆ ಅಲ್ಲ, ನಾಳೆ ಅನ್ನೋದು ಆಗಲ್ಲ. ಇವತ್ತಾಗದೆ ಇರೋದು ನಾಳೆ ಮಾಡೋಕ್ಕಾಗಲ್ಲ, ನಾಳೆ ಮಾಡದೇ ಇರೋದು ಮುಂದಿನ ಜನ್ಮಕ್ಕೂ ಆಗಲ್ಲ, ಜನ್ಮಕ್ಕೂ ಆಗಲ್ಲ. ಈಗ ಮಾಡಿದ್ರೆ ಉಂಟು, ಇಲ್ಲದೇ ಇಲ್ಲ. ಈ ಪ್ರಿನ್ಸಿಪಲ್ನಲ್ಲಿ ನಾನಿರೋದ್ರಿಂದ ಕಷ್ಟ ಆಗುತ್ತೆ. ಕೆಲವರಿಗೆ ಬದಲಾವಣೆ ಆಗೋದು ಕಷ್ಟ ಅನಿಸುತ್ತೆ. ಇದು ಫಿಸಿಕಲ್ ಲೆವೆಲ್ನಲ್ಲ, ಮತ್ತು ಇಂಟೆಲೆಕ್ಚುಯಲ್ ಲೆವೆಲ್ನಲ್ಲೂ ಅಲ್ಲ. ಇದು ಎನರ್ಜಿ ಲೆವೆಲ್ನಲ್ಲಿ. ಎನರ್ಜಿ ಲೆವೆಲ್ನಲ್ಲಿ ಯಾರಿಗೂ ಕಮ್ಮಿ ಇಲ್ಲ. ಆದರೆ ನಾವು ಯಾವ ರೀತಿ ಅದನ್ನು ಮೌಲ್ಡ್ ಮಾಡ್ತೀವಿ ಅನ್ನೋದು ಮುಖ್ಯ.
ಬಾಡಿ ಲೆವೆಲ್ನಲ್ಲಿ ಫಿಸಿಕಲ್ ಸ್ಟ್ರೆಂತು ವಯಸ್ಸಾದ್ಮೇಲೆ ಕಮ್ಮಿ ಆಗುತ್ತೆ. ನಾನು ಕಮ್ಮಿ ಇರ್ಬೋದು, ನೀವು ಜಾಸ್ತಿ ಇರ್ಬೋದು, ನಂಗೆ ಭಾರ ಎತ್ತಕ್ಕಾಗ್ಬೋದು, ನಿಮ್ಗೆ ಆಗದೆ ಇರ್ಬೋದು. ಮೆಂಟಲ್ ಲೆವೆಲ್ನಲ್ಲೂ ಅಷ್ಟೇ, ನಾನು ವೀಕ್ ಇರ್ಬೋದು, ಎಮೋಷನಲ್ ಇರ್ಬೋದು, ನಿಮಗೆ ಇಲ್ಲದೆ ಇರ್ಬೋದು, ಬ್ಯಾಲೆನ್ಸ್ ಎಲ್ಲ ಓಕೆ. ಬುದ್ಧಿನಲ್ಲೂ ಅಷ್ಟೇ, ನಾನು ತಲೆಹರಟೆ ಇರ್ಬೋದು, ಜಾಸ್ತಿ ಬುದ್ಧಿ ಇರ್ಬೋದು, ನಿಮ್ಗೆ ಕಮ್ಮಿ ಬುದ್ಧಿ ಇರ್ಬೋದು. ಇಂಟೆಲಿಜೆಂಟ್ ಲೆವೆಲ್ನಲ್ಲೂ ಡಿಫರ್ ಆಗುತ್ತೆ. ಆದರೆ ಒಂದು ಲೆವೆಲ್ನಲ್ಲಿ ಡಿಫರ್ ಆಗದೆ ಇರೋ ಲೆವೆಲ್ನಲ್ಲಿ ಎಲ್ಲರ ಜೊತೆ ಕನೆಕ್ಟ್ ಮಾಡೋದು ಇದೆಯಲ್ಲ, ಅಲ್ಲಿ ಹೀಲಿಂಗ್ ಆಗೋದು. ಅದ್ಯಾವುದು? ಎನರ್ಜಿ ಲೆವೆಲ್. ಎನರ್ಜಿ ಕಮ್ಸ್ ಥ್ರೂ ಥಾಟ್. ಆ ಥಾಟ್ ಬಂದಾಗ ಅಹಂಕಾರದಲ್ಲಿ ಬಂದರೆ ನಾವು ಪ್ರೈಡ್ ಇರುತ್ತೆ ಅಥವಾ ಅದರಲ್ಲಿ ವರಿ ಇರುತ್ತೆ. ಆ ಕೇರು, ಕಂಪ್ಯಾಷನ್, ಲವ್ ಇರಲ್ಲ. ಅದನ್ನು ನೋಡಿಕೊಂಡು ನಮ್ಮ ಜೀವನನ ಮೋಲ್ಡ್ ಮಾಡ್ಕೊಳ್ತಾ ಇದ್ರೆ ಬಹಳ ಚೆನ್ನಾಗಿ